ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ನಿಮಿಷ ಅಂತ ಹೇಳ್ದವನು ಎಲ್ಲೋದ ಇವನು? ಏನಾದ್ರೂ ಎಸ್ಕೇಪ್ ಆಗ್ಬಿಟ್ನಾ ಅಂತ? ಇಲ್ಲ 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 ಇಲ್ಲ, ನಾನು ಎಣ್ಣೆ ಹೊಡೆದು ಕ್ವಾಟ್ಲೆ ಕೊಟ್ಟಾಗ್ಲೇ ಎಸ್ಕೇಪ್ ಆಗ್ಲಿಲ್ವಂತೆ. ಇನ್ನ ಇಂಥ ಟೈಮಲ್ಲಿ ಎಸ್ಕೇಪ್ ಆಗ್ತಾನ? ಎಸ್ಕೇಪ್ ಆಗಲ್ಲ. 1 2 3 4 ಹೂವಿನ ಹಾರ ಯಾಕೋ? ನಾನು ಹೇಳಿದ್ನಲ್ಲಪ್ಪ ನಿನ್ನ ಕಥೆಯಲ್ಲಿ ಇಂಪ್ರೊವೈಸ್ ಮಾಡ್ತೀನಿ ಅಂತ, ಅದಕ್ಕೆ ಇದು. ಅಪ್ಪ ಮಾರಾಯ, ನಾನೇನೋ ಪ್ಲಾನ್ ಮಾಡಿದ್ರೆ ಆ ಪ್ಲಾನ್ ನ ಹಾಳು ಮಾಡೋದಕ್ಕೆ ನೀನೇನೋ ಮಾಡ್ತಿದ್ಯಲ್ಲೋ. ಗೆಳೆಯ, ನಾನ್ ನಿನ್ ಕುಚಿ ಕುಕ್ಕಣೋ. ಇಷ್ಟು ಒಳ್ಳೆ ಕೆಲಸ ಮಾಡಕ್ ಹೊರಟಿರ್ಬೇಕಾದ್ರೆ ನಾನು ಅದನ್ನ ಹಾಳು ಮಾಡಕ್ ನೋಡ್ತೀನ ಹೇಳು? ಇದೆಲ್ಲ ನಿನ್ನ ಕತೆಗೆ ಉಪಯೋಗ ಆಗ್ಲಿ ಅಂತಾನೆ ಮಾಡ್ತಾ ಇರೋದು. ಎಲ್ಲ ನೀನ್ ಅನ್ಕೊಂಡಂಗೆ ಆಗತ್ತೆ. ಮಯೂರಿ ಬಂದಾಗ ನಾನು ಹೇಳ್ದಾಗ ಮಾಡು ಅಷ್ಟೇ. ಅದ್ ಏನ್ ಮಾಡ್ತೀಯೋ ಮಾಡು, ಆದ್ರೆ ಒಂದಂತೂ ನಿಜ, ನಾನು ಅವಳನ್ನ ಇಲ್ಲಿ ಕರ್ಸ್ಕೋತಾ ಇದೀನಿ ಅನ್ನೋ ವಿಚಾರ ಅವಳು ಗೊತ್ತಾಗ್ಬಾರ್ದು ಅಷ್ಟೇ. ಮೇ ಹೂನಾ, ಡೋಂಟ್ ವರಿ, ನೀನ್ ಇಲ್ಲೇ ಇರೋ. ಒಳಗಡೆ ಹೋಗಿ ಒಂಚೂರು ಸೆಟಪ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ತಿರುಗಿನ್ನೇನೋ? ಏ ಅಂದರ್ ಕಾ ಬಾತ್ ಹೇ. ಅಕ್ಕ, ದಿನದಲ್ಲಿ ನೀನು 4-5 ಸಲ ಓಡಾಡ್ತಿದ್ರೆ ಹೀಗೆ 4 kg ಕಡಿಮೆ ಆಗ್ತೀಯ. ಅವಾಗ ನೀನು ಜಿಮ್ಮಿಗೆ ಹೋಗೋದೇ ಬೇಡ. ಅಂದ್ರೆ ನಾನ್ ದಪ್ಪ ಇದೀನಿ ಅಂತ ಹೇಳ್ತಾ ಇದ್ಯಾ? ಅಯ್ಯೋ, ನೀನ್ ದಪ್ಪ ಇಲ್ಲ ಕಣೆ, ನೀನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ಯಾ. ಆ ತೆಂಗಿನ ಚಿಪ್ಪ ಹೊರಗಡೆ ಹೋದಾಗೆಲ್ಲ ನೀನ್ ಟೆನ್ಷನ್ ತಗೊಂಡ್ರೆ ಸಣ್ಣ ಆಗದೆ ಇನ್ನೇನ್ ಆಗ್ತೀಯಾ? ನೋಡು, ಮೊದ್ಲೇ ನಾನು ಟೆನ್ಷನ್ ಇದೀನಿ, ನೀನು ಟಾರ್ಚರ್ ಕೊಡ್ಬೇಡ. ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಅಕ್ಕ, ನಾವಿಬ್ರು ಒಂದೇ ದೋಣಿಯಲ್ಲಿ ಟ್ರಾವೆಲ್ ಮಾಡೋರ್ ಕಣೆ. ನೀನ್ ಈ ತರ ಟೆನ್ಷನ್ ಮಾಡ್ಕೊಳ್ತಿದ್ರೆ ನಾನ್ ನೋಡ್ಕೊಂಡು ಹೇಗೆ ಸುಮ್ನಿರ್ಲಿ? ಅದಕ್ಕೇನ್ ಇವಾಗ ನನ್ನ ಪ್ರಾಬ್ಲಮ್ಗೆಲ್ಲ ನೀನ್ ಪರಿಹಾರ ಕೊಡ್ತೀಯಾ? ಹೌದಕ್ಕ, ನನ್ನ ಹತ್ರ 2-3 ಐಡಿಯಾಗಳಿದೆ, ಅದನ್ನ ಹೇಳ. ಅಮ್ಮ ತಾಯಿ, ನೀನ್ ಕೊಡೋ ಕಿತ್ತೋಗಿರೋ ಐಡಿಯಾಗಳಿಂದ ಒಳ್ಳೇದಾಗೋದಕ್ಕಿಂತ ಕೆಟ್ಟದಾಗದೇ ಹೆಚ್ಚು. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಅಕ್ಕ, ಹಾಲ್ ಕಾಯ್ಸಕ್ಕಿಂತ ಮುಂಚೆ ಅದು ಹೊಡೆದೋಯ್ತು ಅಂದ್ರೆ ಹೇಗೆ? ಫಸ್ಟ್ ಐಡಿಯಾನ ಕೇಳು. ಇಷ್ಟ ಆದ್ರೆ ಯೂಸ್ ಮಾಡು, ಇಲ್ಲ ಅಂದ್ರೆ ಡಸ್ಟ್ಬಿನ್ ಬಿಸಾಕು. ಒಟ್ನಲ್ಲಿ ನೀನ್ ನನ್ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಅಲ್ವಾ? ಅದೇನ್ ಹೇಳು? ಈಗ ಅವಳು ಎಲ್ಲಿ ಹೋಗ್ತಾಳೆ ಅಂತ ತಿಳ್ಕೊಳಕ್ಕೆ ಒಂದ್ GPS ಟ್ರ್ಯಾಕ್ ಅನ್ನ ಫಿಕ್ಸ್ ಮಾಡೋಣ. ಆಗ ಅವಳು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ ಅಂತ ತಿಳ್ಕೊಬೋದಲ್ವಾ? ಅರ್ಥ ಆಯ್ತು. ಈ ಐಡಿಯಾನು ಚೆನ್ನಾಗಿಲ್ವಾ? ಹಾಗಾದ್ರೆ ಅವಳ ಹಿಂದೆ ಒಂದು ಸ್ಪೈನ ಬಿಡೋಣ. ಆಗ ಅವರು ಅವಳು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ ಅಂತ ತಿಳ್ಕೊಂಡು ಆಗ ನಮ್ಗೆಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರೆ. ಆಗ ನೀನು ಈ ತರ ಟೆನ್ಷನ್ ಮಾಡ್ಕೊಳ್ಳೋ ಚಾನ್ಸೇ ಇರಲ್ಲ. ಯಾಕೆ ನಗಾಡ್ತಿದ್ಯಾ? ಈ ಐಡಿಯಾನು ಚೆನ್ನಾಗಿಲ್ವಾ? ಅದಕ್ಕೆ ಹೇಳೋದು, ನಿನಗ್ ದೇಹ ಬೆಳ್ದಿದ್ಯೋ ಹೊರತು ತಲೆಲ್ ಬುದ್ಧಿ ಬೆಳ್ದಿಲ್ಲ. ಅಲ್ಲ ಅಖಿಲ, ಆ ಮಯೂರಿ ಏನೋ ನಮ್ಗ್ ತೊಂದರೆ ಮಾಡ್ತಾಳೆ ಅನ್ನೋ ಹಾಗೆ GPS ಟ್ರ್ಯಾಕರ್ ಅಂತೆ, ಸ್ಪೈ ಅಂತೆ, ಇದೆಲ್ಲ ವರ್ಕೌಟ್ ಆಗಲ್ಲ ಕಣೆ. ಇನ್ಫ್ಯಾಕ್ಟ್ ಆ ಮಯೂರಿ ಇದಕ್ಕೆಲ್ಲ ವರ್ತ್ ಕೂಡ ಇಲ್ಲ. ಅವಳಿರೋದು ನನ್ನ ಹಿಡಿತದಲ್ಲಿ. ಮಯೂರಿ ಇದ್ದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗಿದ್ಮೇಲೆ ನೀನ್ ಯಾಕೆ ಇಷ್ಟೊಂದು ತಲೆ ಹುಳ ಬಿಡ್ಕೊಂಡು ಓಡಾಡ್ತಿದ್ಯಾ? ನನ್ನ ಯೋಚನೆ, ಅವಳು ಈಗಿರೋ ಸ್ಥಿತಿಲಿ ಏನಾದ್ರೂ ಊರಿಗೆ ಹೋದ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತಾಳೋ ಅನ್ನೋ ಟೆನ್ಷನ್ನು. ಇನ್ನೇನು ಅವಳು ತೊಂದರೆ ಮಾಡ್ತಾಳೆ ಅಂತಲ್ಲ, ಸವಹಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ನಮ್ಮನೇಲಿ ನಡೆಯೋ ವಿಷಯನೆಲ್ಲ ವಿಜಯ ಹತ್ರ ಹೇಳ್ಕೊತಾಳೆ. ಅವಳು ಅದಕ್ಕೆ ಇನ್ನೊಂದು ಹೇಳಿ ಅವಳು ತಲೆ ಕೆಡ್ಸ್ಬಿಟ್ರೆ ಅನ್ನೋ ಭಯ. ಇದೆಲ್ಲದಕ್ಕಿಂತ ಮೊದಲು ತಾರಕ್ ಜೊತೆ, ಡ್ಯಾಡ್ ಜೊತೆ ಇವಳು ಡಿಸ್ಟೆನ್ಸ್ ಅಲ್ಲಿ ಇರೋ ಹಾಗೇನಾದ್ರೂ ನಾವು ಮಾಡ್ಲೇಬೇಕು. ಆಗ್ಲೇ ಇವಳು ನಮ್ಮ ಹಿಡಿತದಲ್ಲಿರೋದು. ಅದಕ್ಕೆ ಏನಾದ್ರೂ ಸರಿಯಾಗಿ ಪ್ಲಾನ್ ಮಾಡ್ಲೇಬೇಕು.
ಮಯೂರಿ